ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಇವತ್ತು ಯು ಎನ್ ಪಾಸ್ವರ್ಡ್ ಮತ್ತೆ ಯು ಎನ್ ನಂಬರ್ ಏನಾದ್ರೂ ಮರ್ತೋಗಿದ್ರೆ ಅದನ್ನ ರಿಕವರಿ ಮಾಡ್ಕೊಳ್ಳೋದು ಯಾವ ತರ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಬನ್ನಿ. ಓಕೆ, ನಿಮ್ಮ ಒಂದು ಮೊಬೈಲ್ ನಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿ. ಇಲ್ಲಿ ಸರ್ಚ್ ಗೂಗಲ್ ಅಂತ ಇದೆಯಲ್ಲ, ಅದರ ಮೇಲೆ UAN ಅಂತ ಟೈಪ್ ಮಾಡಿ. ಈ ತರ ಇಂಟರ್ಫೇಸ್ ಬರುತ್ತೆ. ಎಂಪ್ಲಾಯೀಸ್ ಪ್ರೊವೈಡೆಡ್ ಫಂಡ್ ಆರ್ಗನೈಸೇಷನ್ ಅಂತ ಹೇಳಿ ಫಸ್ಟ್ ಗೆ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅದಾದ್ಮೇಲೆ ಒಂದ್ ಸ್ವಲ್ಪ ಲೋಡ್ ತಗೊಳುತ್ತೆ. ಲೋಡ್ ತಗೊಂಡ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ರೆಡ್ ಕಲರ್ ಅಲ್ಲಿ ಓಕೆ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗೆ ಜೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. ನೋ ಯುವರ್ UAN ಅಂತ ಇದೆಯಲ್ಲ, ಮಾರ್ಕ್ ಮಾಡಿ ತೋರಿಸ್ತಾ ಇದೀನಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಓಕೆ ಓಕೆ ಅಲ್ಲಿ ಟಚ್ ಕೊಟ್ಟ ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ನ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟರ್ ಮಾಡಿ. ID ಪ್ರೂಫ್ ನ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಬೇಕು. ಇಲ್ಲಿ ಕ್ಯಾಪ್ಚಾ ಕೇಳುತ್ತಲ್ಲ, ಆ ಒಂದು ಕ್ಯಾಪ್ಚಾನ ಎಂಟರ್ ಮಾಡ್ಕೊಳ್ಳಿ. YVJC5. ಓಕೆ, ಇದು ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಸೆಂಡ್ OTP ಅಂಡ್ ವೆರಿಫೈ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ನೋಡಿ, ಒಂದು ಪಾಸ್ವರ್ಡ್ ಬಂತು, ಒನ್ ಟೈಮ್ ಪಾಸ್ವರ್ಡ್ ಅಂತ ಹೇಳ್ಬಿಟ್ಟು 756401. ಓಕೆ, ಒಂದು ಪಾಸ್ವರ್ಡ್ ಬಂತು 756401. ಓಕೆ, ಆ OTP ಎಂಟರ್ ಮಾಡಿದ್ಮೇಲೆ ವೆರಿಫೈ OTP ಅಂತ ಕಾಣುತ್ತಲ್ಲ, ಒಂದು OTP ಗೆ ವೆರಿಫೈ OTP ಅಂತ ಕೊಡಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಟೈಮ್ ತಗೊಂಡು ನಿಮ್ದು UAN ನಂಬರ್ ಇವಾಗ ತೋರಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಯಾವ ತರ ಮಾಡಿದ್ನೋ ಅದೇ ತರ ಮಾಡಿದ್ರೆ ನಿಮ್ದು UAN ನಂಬರ್ ಇಲ್ಲಿ ಶೋ ಆಗುತ್ತೆ. ಅಲ್ಲಿ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮಗೆ ಬೇಕಂದ್ರೆ ಸ್ಕ್ರೀನ್ ಶಾಟ್ ಕೂಡ ತಗೋಬಹುದು. ಓಕೆ, ನಾನು ಇವಾಗ ಆ ಒಂದು ಪಾಸ್ವರ್ಡ್ ನ ತೆಗಿಯೋದು ಯಾವ ತರ ಅಂತ ಹೇಳಿದ್ರೆ, ಅಲ್ಲಿ ಕೆಳಗಡೆ ಕಾಣಿಸ್ತಾ ಇರೋ ವಾಟ್ಸ್ ನೆಕ್ಸ್ಟ್, ಅದ್ರ ಕೆಳಗಡೆ ಫರ್ಗಟ್ ಪಾಸ್ವರ್ಡ್ ಅಂತ ಇದೆಯಲ್ಲ. ಓಕೆ, ಆ ಫರ್ಗಟ್ ಪಾಸ್ವರ್ಡ್ ಮೇಲೆ ಟಚ್ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು, UAN ನಂಬರ್ ಇವಾಗ ನಾನು ಏನು ತೋರ್ಸದ್ನ ಆ ಒಂದು UAN ನಂಬರ್ ನ ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಅದಾದ್ಮೇಲೆ PF ಏನ್ ಎಂಟರ್ ಮಾಡಿರ್ತಾರೋ ಅಥವಾ ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತೆ ಹೆಸರು, ಅದನ್ನೇ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ, ನಿಮ್ ನೇಮು. ಓಕೆ, ಅದಾದ್ಮೇಲೆ ಏನ್ ಕೇಳ್ತಾ ಇದೆ, ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ, ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ಇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಇಯರ್ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತೋ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಡೇಟ್ ಆಫ್ ಬರ್ತ್ ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಜೆಂಡರ್ ಕೇಳುತ್ತೆ. ಜೆಂಡರ್ ಕೇಳಿದ್ಮೇಲೆ ಮೇಲ್ ಆದ್ರೆ ಮೇಲ್, ಫಿಮೇಲ್ ಆಗಿದ್ರೆ ಫಿಮೇಲ್. ಆಮೇಲೆ ಮೊಬೈಲ್ ನಂಬರ್ ನ ಎಂಟರ್ ಮಾಡಬೇಕು. PF ಗೆ ಯಾವ ನಂಬರ್ ಹಾಕಿರ್ತೀರೋ ಆ ಒಂದು ಮೊಬೈಲ್ ನಂಬರ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ. ಎಲ್ಲ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಇಲ್ಲಿ ಆರಾಮ್ ವರ್ಕ್ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಬಾಕ್ಸ್ ಮೇಲೆ ಟಚ್ ಕೊಟ್ರೆ ಈ ತರ ರೈಟ್ ಆರಾಮ್ ವರ್ಕ್ ಬರಬೇಕು. ಓಕೆ, ಅದಾದ್ಮೇಲೆ ಇಲ್ಲಿ ನೋಡ್ಬೋದು, ಮತ್ತೆ ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಬೇಕು. MRXF8. ಓಕೆ, ಕ್ಯಾಪ್ಚಾ ಎಂಟರ್ ಮಾಡಿದ್ಮೇಲೆ ಗೆಟ್ ಅಥರೈಸೇಷನ್ ಪಿನ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅದಾದ್ಮೇಲೆ ಸ್ವಲ್ಪ ಲೋಡ್ ತಗೊಳುತ್ತೆ. ಅಲ್ಲಿ ನೋಡ್ಬೋದು, ಪ್ಲೀಸ್ ವೇಟ್. ನೋಡಿ, OTP ಕೂಡ ಬಂತು. ಇಲ್ಲಿ OTP ನ ಎಂಟರ್ ಮಾಡಿ 349280 349280. ಓಕೆ, ಇಲ್ಲಿ ನೀವು ಪಾಸ್ವರ್ಡ್ ನ ಏನ್ ಬೇಕಾದ್ರೂ ಇಟ್ಕೋಬಹುದು. ಎಕ್ಸಾಂಪಲ್ ನಿಮ್ ಏನಾದ್ರು ಹೆಸರು ಪ್ರಕಾಶ್ ಆಗಿದ್ರೆ ಪ್ರಕಾಶ್ P ಬಿಗ್ ಲೆಟರ್ ಅಲ್ಲಿ, ಮಿಕ್ಕಿದ್ದು ಸ್ಮಾಲ್ ಲೆಟರ್ ಹೊಡೆದು @123 ಅಥವಾ ಆತರ ಏನಾದ್ರು ನೀವು ಇಟ್ಕೋಬಹುದು. ನಾನು ಬೇರೆ ಇಟ್ಕೋತೀನಿ. ಓಕೆ ಓಕೆ ಇಲ್ಲಿ ನೀವೊಂದು ಪಾಸ್ವರ್ಡ್ ನ ಎಂಟರ್ ಮಾಡಿದ್ಮೇಲೆ OTP ಎಂಟರ್ ಮಾಡಿ ಎರಡ್ ಸಲ ಪಾಸ್ವರ್ಡ್ ನ ಎಂಟರ್ ಮಾಡಬೇಕು. ಅದಾದ್ಮೇಲೆ ನಿಮ್ಗೆ ಯಾವ್ದು ಬೇಕಾದ ಪಾಸ್ವರ್ಡ್ ನ ಎಂಟರ್ ಮಾಡ್ಕೊಂಡು ಇಲ್ಲಿ ವೆರಿಫೈ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಇದಾದ್ಮೇಲೆ ನೋಡ್ಬೋದು, ಪ್ಲೀಸ್ ವೇಟ್ ಅಂತ ಹೇಳ್ಬಿಟ್ಟು ಲೋಡ್ ತಗೊಳುತ್ತೆ. ಓಕೆ, ನೋಡಿ, ಪಾಸ್ವರ್ಡ್ ಚೇಂಜ್ ಆಗಿರೋದು ಮೆಸೇಜ್ ಕೂಡ ಬರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ. ಓಕೆ, ಇದಾದ್ಮೇಲೆ ನಿಮ್ಮೊಂದು UAN ನಂಬರ್ ತಗೊಂಡಾಯ್ತು, ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಕೊಂಡಾಯ್ತು. ಈಗ ನೀವು ಅದನ್ನ UAN ನಂಬರ್ ನ ಲಾಗಿನ್ ಕೂಡ ಹಾಕೋಬಹುದು. ನೀವು ಹಾಕ್ಬಿಟ್ಟು ನಿಮ್ಮ ಯಾವ ಕಂಪ್ನಿಯಿಂದ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ತಿಳ್ಕೊಬಹುದು. ಓಕೆ, ಎಲ್ಲಾನು ಇದೇ ವಿಡಿಯೋದಲ್ಲಿ ತಿಳಿಸ್ತಾರೆ, ಲಾಂಗ್ ವಿಡಿಯೋ ಆಗುತ್ತೆ. ಸೊ ಪಾಸ್ವರ್ಡ್ ಮತ್ತೆ UAN ತಗೊಳ್ಳೋದು ಯಾವ ತರ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಕಮೆಂಟ್ ಸೆಕ್ಷನ್ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಓಕೆ, ಇದೇ ತರ ಹೊಸ ವಿಡಿಯೋಗಳು PF ಬಗ್ಗೆ, UAN ನಂಬರ್ ಬಗ್ಗೆ ಮತ್ತೆ ಕ್ಲೈಮ್ ಮಾಡ್ಕೊಳ್ಳೋದ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ. ಓಕೆ, ಅದ್ರಲ್ಲಿ ನೋಡಿ. ಓಕೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.